ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿ ಹಿನ್ನೆಲೆಯಲ್ಲಿ ಇದು ಬೆಂಗಳೂರಿನ ಹೋಟೆಲ್ಗಳಿಗೆ ಯಾವ ರೀತಿ ಬಿಸಿ ತಟ್ಟಿದೆ ಅಂತ ನೋಡುವುದಾದ್ರೆ LPG ಸಿಲಿಂಡರ್ಗಳು ಲಭ್ಯವಾಗ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಹೋಟೆಲ್ಗಳಿಗೆ ಸಂಕಷ್ಟ ಎದುರಾಗಿದೆ. ಇರಾನ್ ಅಮೆರಿಕ ಇಸ್ರೇಲ್ನ ಯುದ್ಧದ ಸನ್ನಿವೇಶದಲ್ಲಿ ಭಾರತಕ್ಕೆ ಇದರ ನೇರ ಪರಿಣಾಮ ಯಾವ ರೀತಿ ಆಗ್ತಾ ಇದೆ ಅನ್ನೋದಾದ್ರೆ ಹೋಟೆಲ್ ಉದ್ಯಮಕ್ಕೆ ಭಾರಿ ಬಿಸಿ ತಟ್ಟಿದೆ. ಬೆಂಗಳೂರು ಹೋಟೆಲ್ಗಳಿಗೆ LPG ಗ್ಯಾಸ್ ಸಂಕಷ್ಟ, ಪೂರೈಕೆ ಸ್ಥಗಿತಗೊಂಡಿದೆ. ಹೋಟೆಲ್ ಮಾಲೀಕರು ಈ ಹಿನ್ನೆಲೆಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈಗಾಗಲೇ ರಾಜಧಾನಿಯ ಹಲವು ಹೋಟೆಲ್ಗಳು ಬಂದ್ ಆಗಿವೆ ಅನ್ನುವಂತ ಮಾಹಿತಿ ಇದೆ. ಬೆಂಗಳೂರಿನಲ್ಲಿ ಹೋಟೆಲ್ ಮಾಲೀಕರ ಬಂದ್ ವಾರ್ನಿಂಗ್ ಇದೇ ರೀತಿ ಮುಂದುವರೆದರೆ ಮುಂದೇನ್ ಮಾಡೋದು ಅನ್ನುವಂತ ಪ್ರಶ್ನೆ ಕೂಡ ಉದ್ಭವಿಸಿದೆ. ಏಕಾಏಕಿ ಸರಬರಾಜನ್ನ ಕಂಪನಿಗಳು ಸ್ಥಗಿತಗೊಳಿಸಿದ್ದಾವೆ. 70 ದಿನಗಳವರೆಗೆ ಗ್ಯಾಸ್ ಪೂರೈಸುವಷ್ಟಿದೆ ಅಂತ ಕೇಂದ್ರ ಒಂದು ಕಡೆ ಹೇಳಿದೆ. ಆದರೆ ದಿಢೀರಂತ ಸರಬರಾಜನ್ನ ನಿಲ್ಲಿಸಿದ್ದಾವೆ ತೈಲ ಕಂಪನಿಗಳು. ಹಾಗಾಗಿ ಹೋಟೆಲ್ ಮಾಲೀಕರು ಈಗೇನು ಮಾಡಬೇಕು ಅನ್ನುವಂಥ ದಿಕ್ಕು ತೋಚದೆ ಪರಿತಪಿಸುವಂತಾಗಿದೆ. ಅನಿವಾರ್ಯವಾಗಿ ಹೋಟೆಲ್ಗಳನ್ನು ಬಂದ್ ಮಾಡಬೇಕಾಗಿದೆ. ಈ ಕುರಿತಂತೆ ಅಧಿಕೃತ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದೆ ಬೆಂಗಳೂರು ಹೋಟೆಲ್ಗಳ ಸಂಘ. ತೈಲ ಕಂಪನಿಗಳು ಈ ರೀತಿ ಅನಿರೀಕ್ಷಿತ ನಿರ್ಧಾರವನ್ನು ತೆಗೆದುಕೊಂಡಿದ್ದರಿಂದ ಆಗಿರುವಂತಹ ನೇರ ಪರಿಣಾಮ ಇದು. ನೋಡಿ, ನಾವಿಲ್ಲಿ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಲೇಬೇಕು. ಅಲ್ಲೆಲ್ಲೋ ಅಂದರೆ ಇರಾನ್ ಇಸ್ರೇಲ್ ಅಮೇರಿಕಾದ ಯುದ್ಧದ ಸನ್ನಿವೇಶ, ಅಲ್ಲಾಗ್ತಿರುವಂತಹ ಯುದ್ಧಕ್ಕೂ ಭಾರತಕ್ಕೂ ಎಲ್ಲಿಂದೆಲ್ಲಿಯ ಸಂಬಂಧ ಡೆಫಿನೆಟ್ಲಿ ಇದೆ. ಯಾಕಂದರೆ ತೈಲ ಪೂರೈಕೆ ಅಂದಾಗ ಆ ರಾಷ್ಟ್ರಗಳಿಂದಲೇ ಹಾರ್ಮುಜ್ ಜಲಸಂಧಿಯಿಂದಲೇ ಆಗುವಂಥದ್ದು. ಇಂಥ ಯುದ್ಧದ ಸನ್ನಿವೇಶದಲ್ಲಿ ಭಾರತ ಸದೃಢವಾಗಿದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಅದಕ್ಕೆ ಕೇಂದ್ರ ಕೊಟ್ಟಂಥ ಉತ್ತರ 70 ದಿನಗಳವರೆಗೆ ಗ್ಯಾಸ್ ಪೂರೈಸುವಷ್ಟು ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಇವತ್ತು ಹೋಟೆಲ್ಗಳು ಯಾಕೆ ಬಂದಾಗ್ತಿದ್ದಾವೆ? ಹೀಗೆ ಪ್ರಶ್ನೆ ಖಂಡಿತವಾಗ್ಲೂ ಉದ್ಭವಿಸುತ್ತೆ. ಒಂದಾ ಕೇಂದ್ರ ಸರ್ಕಾರ ಸರಿಯಾದಂತಹ ಸ್ಟಾಕ್ ಇದೆಯಾ ಇಲ್ವಾ ಅನ್ನುವ ಕ್ಲಾರಿಟಿಯನ್ನು ಕೊಡಬೇಕು. ಇನ್ನೊಂದು ಕಡೆ ನಾವು ಗಮನಿಸಬೇಕು, ತೈಲ ಕಂಪನಿಗಳು ಈ ಯುದ್ಧದ ಸನ್ನಿವೇಶವನ್ನು ಇಟ್ಕೊಂಡು ಬೆಲೆ ಏರಿಕೆಯನ್ನು ಮಾಡುವಂಥದ್ದು ಅಥವಾ ಈ ರೀತಿ ಅಭಾವತೆಯನ್ನು ಉಂಟು ಮಾಡುವಂಥ ಪ್ರಕ್ರಿಯೆಗೆ ಏನಾದರೂ ಮುಂದಾಗಿದ್ದಾವ ಅನ್ನುವಂಥ ಪ್ರಶ್ನೆ ಖಂಡಿತ ಉದ್ಭವಿಸುತ್ತೆ. ಯಾಕಂದರೆ ಕೇಂದ್ರ 70 ದಿವಸಗಳವರೆಗೆ ಆಗುವಷ್ಟು ಸ್ಟಾಕ್ ಇದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರುವುದರಿಂದಾಗಿ ಈ ಅನುಮಾನ ಸೃಷ್ಟಿಯಾಗುತ್ತೆ. ಕಮರ್ಷಿಯಲ್ ಸಿಲಿಂಡರ್ಗಳ ವ್ಯತ್ಯಯ ಉಂಟಾಗಿರೋದ್ರಿಂದ ಆ ಹೋಟೆಲ್ಗಳಿಗೂ ಬಿಸಿ ತಟ್ಟಿದೆ. ಹಾಗೆ ಪಿಜಿಗಳಿಗೂ ಕೂಡ ಬಿಸಿ ತಟ್ಟುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಸೊ ಈಗಾಗಲೇ ನಿನ್ನೆಯಿಂದ ಏನು ಸಿಲಿಂಡರ್ ವ್ಯತ್ಯಯಗಳನ್ನ ಕಂಡು ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು PG ಮಾಲೀಕರ ಸಂಘ ಹಾಗೂ ಕೋರ್ ಕಮಿಟಿ ಏನಿದೆ ಎಲ್ಲ ಭಾಗದ ಒಂದು ಸದಸ್ಯ ಮುಖಂಡರನ್ನ ಭೇಟಿ ಮಾಡೋದ್ರ ಜೊತೆಗೆ ಸೊ ಯಾವುದೇ ರೀತಿಯಲ್ಲಿ ಈ ಒಂದು ಸಮಸ್ಯೆ ಉಲ್ಬಣ ಆಗುವಂತ ಸಂದರ್ಭದಲ್ಲಿ ಏನೆಲ್ಲ ಪರ್ಯಾಯ ಮಾರ್ಗಗಳನ್ನ ಅನುಸರಿಸಬೇಕು ಅನ್ನುವಂತಹ ಮಾಹಿತಿ ಕಲೆ ಆಗ್ತಾ ಇದೀವಿ. ಸೊ ಈ ಸಂದರ್ಭದಲ್ಲಿ PG ವಾಸಿಗಳಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಸೊ ಪ್ರತಿಯೊಬ್ಬ ಮಾಲೀಕರು ಕೂಡ ಈ ವಿಚಾರವಾಗಿ ಗಂಭೀರವಾಗಿ ತೆಗೆದು